ಒಂದಷ್ಟು ಸೌಲಭ್ಯಗಳನ್ನು ಕೊಡೋದ್ರಲ್ಲಿ ಹಿಂದೆ ಉಳಿದಿದೆ. ಸ್ಪಷ್ಟವಾಗಿ ತಿಳಿಸಿಕೊಂಡಿದ್ದಾರೆ. ಇಲ್ಲಿರ್ತಕ್ಕಂಥ ಎಲ್ಲ ಎಸ್ ಟಿ ಮೋರ್ಚಾ ಆಗಿರ್ಬೋದು ಅಥವಾ ಎಲ್ಲ ಸರ್ವ ಧರ್ಮದ ಒಂದು ಜನಾಂಗದವರು ಬಂದಿದ್ದಾರೆ. ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಪದಾಧಿಕಾರಿ ಬಂದರೆ ನಿಮಗೇನಾದ್ರೂ ಮಾನ ಮರ್ಯಾದೆ ಇದ್ರೆ ಈ ಕೂಡಲೇ ನೀವು ನಮ್ಮ ಒಂದು ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಬೇಕಂತಂದ್ರೆ ನಾವು ಒಕ್ಕರವಾಗಿ ಆಗ್ರಹಿಸ್ತಿದ್ದೀವಿ. ಅದರ ಜೊತೆಗೆ ಏನು ತುಮಕೂರು ಕರ್ನಾಟಕ ಮಹಾರಾಷ್ಟ್ರ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ಏನು ತಪ್ಪನ್ನು ಎಸಗಿರ್ತಕ್ಕಂಥ ಅಧಿಕಾರಿಗಳು ನಾಗೇಂದ್ರ ಅವರು ಮತ್ತು ಶ್ರೀಧರ್ ಅವ್ರನ್ನ ಸಸ್ಪೆಂಡ್ ಮಾಡಿ ಈ ಕೂಡಲೇ ಅವ್ರನ್ನ ಬಂಧಿಸಬೇಕಂತಂದೇಳಿ ನಾವು ಒತ್ತಾಯ ಮಾಡ್ತೇವೆ. ತಾವು ಬಂಧಿಸೋವರೆಗೂ ನಾವು ಇಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತಂದು ಹೇಳ್ತಾ ಇಲ್ಲಿ ಎಲ್ಲ ನಮ್ಮ ಶಾಸಕರಾಗಿ ಬಂದಿರತಕ್ಕಂಥ ನಮ್ಮ ಸುರೇಶ್ ಗೌಡರು ಅಣ್ಣನವರಿದ್ದಾರೆ ಮತ್ತು ಮತ್ತೊಬ್ಬ ನಮ್ಮ ಶಾಸಕರು ಜ್ಯೋತಿ ಗಣೇಶನವರು, ನಮ್ಮ ಜಿಲ್ಲಾಧ್ಯಕ್ಷರಾದ ರವಿ ಅಣ್ಣನವರು ಮತ್ತು ನಮ್ಮ ಚಿರಂತ ಗೌಡನವರು, ನಮ್ಮ ಎಲ್ಲಾ ಮೋರ್ಚಾ ಅಧ್ಯಕ್ಷರು ಮತ್ತು ಮಹಿಳಾ ಪದಾಧಿಕಾರಿಗಳು, ಧನುಷ್ ಅವರು ಎಲ್ಲರೂ ಬಂದಿದ್ದಾರೆ. ಎಲ್ರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ ಅಧಿಕಾರಕ್ಕೆ ಬಂದಾಗ್ಲಿಂದಲೂ ದಿನ ಬೆಳಕಾದ್ರೆ ಭ್ರಷ್ಟಾಚಾರದಿಂದ ಮನೆ ಮಾತಾಗಿದೆ. ಯಾವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅಧಿಕಾರ ವಹಿಸಿಕೊಂಡ್ರು ಅವಾಗಿನಿಂದಲೂ ವಾಲ್ಮೀಕಿ ನಿಗಮದ ಹಗರಣ ಬಂತು. ಸುಮಾರು ಹಗರಣದಲ್ಲಿ 186 ಕೋಟಿಗಳ ಹಗರಣ ಆಗಿರುತ್ತದೆ. ಸದಾ ಮುಖ್ಯಮಂತ್ರಿಗಳೇ ಸದನ ಒಪ್ಪಿಕೊಂಡ್ರು. ಅದೇ ರೀತಿ ಇವತ್ತು ಮೂಡ ಹಗರಣ ಆಗಿರ್ಬೋದು, ವಸತಿ ಹಗರಣ ಆಗಿರ್ಬೋದು, ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸರ್ಕಾರದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲ, ಬರೀ ಹಗರಣಗಳೇ ಸದ್ದು ಮಾಡ್ತಾ ಇದೆ. ನಿಮಗೆ ಗೊತ್ತಿರುವ ಹಾಗೆ ತುಮಕೂರು ಜಿಲ್ಲೆಯಲ್ಲಿ ಏನು ನಮ್ಮ ವಾಲ್ಮೀಕಿ ಒಂದು ಅಭಿವೃದ್ಧಿ ನಿಗಮದಿಂದ ಸುಮಾರು 100 ಕೋಟಿಗಳ ಅಳಿವರಾಗಿದೆ. ಯಾಕಂದ್ರೆ ನಮ್ಮ ಒಂದು ಮಧುಗಿರಿ ಮತ್ತು ಸಿರಾ ತಾಲೂಕಿನ ವಾಲ್ಮೀಕಿ ಸಮುದಾಯದವರು 2019 ಮತ್ತು 20 ಸಾಲಿನ ಅರ್ಜಿ ಸಲ್ಲಿಸಿದ್ರೆ ಅವರು ಯಾವುದೇ ಒಂದು ಫಲಾನುಭವದ ಒಂದು ಹಣ ಬಂದಿದೆ ಅಂತಂದ್ರೆ ಮತ್ತೆ ಪುನಃ 2024 ಮತ್ತು 25 ಸಾಲಿನ ಅರ್ಜಿ ಸಲ್ಲಿಸ್ತಾರೆ. ಅವಾಗ ಅರ್ಜಿ ಸಲ್ಲಿಸಿದಾಗ ಇದೇ ಒಂದು ನಿಗಮದಲ್ಲಿರ್ತಕ್ಕಂಥ ಡಿಎಂ ಅವರು ಭಾಗಿರೆಡ್ಡಿ ಅವರು ಮೇಡಮ್ ಅವರು ನಿಮ್ಮ ಆಧಾರ್ ಕಾರ್ಡ್ ಅನ್ನ ಪರಿಶೀಲಿಸಿ ಆಲ್ರೆಡಿ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗಿದೆ ಅಂತಂದು ಹೇಳ್ತಾರೆ. ಇಲ್ಲಿರ್ತಕ್ಕಂಥ ಎಲ್ಲಾ ನನ್ನ ಫಲಾನುಭವಿಗಳು ಹಾಕಂದ್ರು ಎಲ್ಲ ಮುಂದೆ ಬರ್ಬೇಕಲ್ಲ. ಎಲ್ಲ ನಮ್ಮ ಸಹೋದರರು ಮಂಜುನಾಥ್ ಮತ್ತು ಶಶಿ ಮತ್ತು ಗೋವಿಂದಪ್ಪ ಅಂತಂದೇಳಿ ಮಾರ್ತಿ ಒಂದು ನಿಮಿಷ ಮಾತಾಡ್ತಾರಪ್ಪ ಮಾರ್ತಿ ಅಂತಂದ್ರೆ ಫಲಾನುಭವಿಗಳು ವೆರಿಫಿಕೇಶನ್ ನಡೆಸಿದಾಗ ಇಲ್ಲಿರ್ತಕ್ಕಂಥ ಕೇಸ್ ವರ್ಕರು ನಾಗೇಂದ್ರ ಅವರು ಮತ್ತು ಇಲ್ಲಿರ್ತಕ್ಕಂಥ ಡಿಎಂ ಅವರು ಶ್ರೀಧರ್ ಅವರು ಅವರ ಕೊಟೇಶನ್ ಮೇಲೆ ಬಂದು ಇಲ್ಲಿ ಒಂದು ಅಧಿಕಾರ ಒಂದು ಅವಧಿಯಲ್ಲಿ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಕೋಲಾರಕ್ಕೆ ವರ್ಗಾವಣೆ ಮಾಡ್ತಾರೆ. ಅಂದ್ರೆ ಒಂದು ಯೋಚನೆ ಮಾಡಿ ಬಂದ್ರೆ ತುಮಕೂರಿನಲ್ಲಿ ಇರ್ತಕ್ಕಂಥ ಫಲಾನುಭವಿಗಳಿಗೆ ಕೋಲಾರದಲ್ಲಿ ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ನಕಲಿ ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ಫೇಕ್ ಅಕೌಂಟ್ ಅನ್ನು ಸೃಷ್ಟಿ ಮಾಡಿ ಫಲಾನುಭವಿಗಳ ದುಡ್ಡನ್ನು ಹೊಡೆದು ಸುಮಾರು 2 ಲಕ್ಷ ರೂಪಾಯಿಗಳಂತೆ 24 ಲಕ್ಷ ಹಣವನ್ನ ನಾಗೇಂದ್ರ ಅವರು ಮತ್ತು ಡಿಎಂ ಶ್ರೀಧರ್ ಅವರು ಹಾಕಿದ್ದಾರೆ. ಇವತ್ತೇನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಈಗ 2-3 ದಿನದಿಂದ ಏನು ನಮ್ಮ ಎಸ್ ಟಿ ಮೋರ್ಚಾ ಹೋರಾಟ ರಾಜ್ಯಾದ್ಯಂತ ಮಾಡಕ್ ಶುರು ಆಯ್ತು. ಇರ್ತಕ್ಕಂಥ ವಿಜಯ್ ಮತ್ತು ಧನುಷ್ ಮತ್ತು ಕೆಲವು ಯುವಕರಿಗೆ ಒಂದು ದಬ್ಬಾಳಿಕೆ ಮತ್ತು ಒಂದು ದೌರ್ಜನ್ಯ ತೋರಿಸೋ ಕೆಲಸ ಮಾಡಿದ್ರೆ ಈಗ ಥರ್ಡ್ ಪಾರ್ಟಿಯಿಂದ ನೀವು ಯಾವುದೇ ಕಾರಣಕ್ಕೂ ಕೈಗೆ ಹೋಗಕ್ ಹೋಗ್ಬೇಡ್ರಿ. ನಿಮ್ಮ ಹಣವನ್ನ ನಾವು ಆದಷ್ಟು ಬೇಗನೆ ಇವತ್ತು ನಾಳೆ ಕೊಡ್ತೀವಿ ಅಂತ ಹೇಳಿ ಫಲಾನುಭವಿಗಳಿಗೆ ಒಂದು ಪೂರೈಕೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ.